ಇದೊಂಥರ ವಿಚಿತ್ರ ಅನ್ಸುತ್ತಪ್ಪ. ನೀವು ಅಷ್ಟು ಬುದ್ಧಿ ಖರ್ಚು ಮಾಡಿ ದುಡ್ಡು ಖರ್ಚು ಮಾಡಿ ಕೆಟ್ಟದ್ದು ಮಾಡಿದ್ರು ಕೂಡ ಅವನಿಗೆ ಒಳ್ಳೇದೇ ಆಗುತ್ತೆ ಅಂತ ಗುರುಗಳೇ ಹೇಳ್ತಿದ್ದಾರೆ. ಅಂದರೆ ನೀವೇನೂ ಮಾಡದೇ ಇರೋದೇ ಒಳ್ಳೇದನ್ಸುತ್ತೆ. ಇಲ್ಲ ಗೋವಿಂದ, ಇವತ್ತಿಂದಾನೇ ನಿಜವಾದ ಯುದ್ಧ ಶುರುವಾಗೋದು. ಯುದ್ಧನೇ. ಇಷ್ಟು ದಿನ ಗುರುಗಳು ಯಾರ ಪರನೂ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ಈಗ ಸ್ಪಷ್ಟ ಆಯಿತು, ಗುರುಗಳು ಆ ವೆಂಕಟನಾಥನ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಮುಂದೆ ಅವನಿಗೆ ಪಟ್ಟ ಕಟ್ಟೋದಕ್ಕೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ. ಹಾಗಂತೀರಾ? ವಿದ್ಯಾಪೀಠದಲ್ಲಿ ನಡೆಯೋ ವಿಚಾರಗಳು ನನಗಿಂತ ಮೊದಲೇ ಗುರುಗಳಿಗೆ ಗೊತ್ತಾಗ್ತಾ ಇದೆ ಅಂದರೆ ಗುರುಗಳು ವೆಂಕಟನಾಥ ಎಲ್ಲಿರ್ತಾನೋ ಅಲ್ಲೆಲ್ಲ ಗೂಢಾಚಾರರನ್ನ ಇಟ್ಟಿದ್ದಾರೆ ಅಂತ. ವೆಂಕಟನಾಥ ಇರೋ ಕಡೆ ಗೂಢಾಚಾರನ ಇಟ್ಟಿದ್ದಾರೋ ಇಲ್ವೋ, ಆದರೆ ನೀವಿರೋ ಕಡೆ ಗೂಢಾಚಾರ ಇರೋದಂತೂ ನಿಜ. ಅವ್ರ ಮಾತನ್ನ ಕೇಳಿದ್ರಲ್ಲ, ನೀವು ಮಾಡೋ ಎಲ್ಲ ಕಿತಾಪತಿನೂ ಚಾಚು ತಪ್ಪದೆ ಹೇಳ್ತಿದ್ದಾರೆ. ಹೇಳಿ ಬಿಡು ಗೋವಿಂದ, ಮುಂದೆ ಅವ್ರಿಗೆ ಚಳ್ಳೆ ಹಣ್ಣು ತಿನ್ಸೋ ತಂತ್ರನ ನಾನು ಪ್ರಯೋಗ ಮಾಡ್ತೀನಿ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.